ಇನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ತಮ್ಮದೇ ಪಕ್ಷದ ಶಾಸಕ ಜಿಟಿ ದೇವೇಗೌಡರು ಇವತ್ತೇನು ಮಾತನಾಡಿದ್ರು ಇವತ್ತು ಉದ್ಘಾಟನಾ ಸಮಾರಂಭದಲ್ಲಿ ಸಿಎಂ ಪರ ಬ್ಯಾಟ್ ಬೀಸಿರೋದು, ಜೊತೆಗೆ ಕುಮಾರಸ್ವಾಮಿ ವಿರುದ್ಧವೂ ಕೂಡ ಅವರು ಮಾತನಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಎಫ್ಐಆರ್ ಆದ್ಮೇಲೆ ಯಾರ ರಾಜೀನಾಮೆಯನ್ನು ನಾನೇನು ಕೇಳಿಲ್ವಲ್ಲ, ಸಿದ್ದರಾಮಯ್ಯನವರ ರಾಜೀನಾಮೆಯನ್ನ ನಾನು ಯಾವತ್ತೂ ಕೇಳಿಲ್ಲ. ಇತ್ತೀಚಿನ ಅವರ ನಡವಳಿಕೆಯಿಂದ ನಾನು ಹೇಳಿದ್ದೀನಿ ಅಷ್ಟೇನೆ. ನಾನು ರಾಜೀನಾಮೆ ಕೊಡೋದಾದ್ರೆ ಕೊಡೋಣ ಬಿಡಿ ಅಂತ ಪ್ರಸಂಗ ಬಂದ್ರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಇವತ್ತು ಜಿಟಿ ದೇವೇಗೌಡರು ಮಾತಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾಕಂದ್ರೆ ಇವತ್ತು ಜಿಟಿ ದೇವೇಗೌಡ ಎಫ್ಐಆರ್ ಆದ ತಕ್ಷಣ ರಾಜೀನಾಮೆ ಕೊಡಬೇಕು ಅಂದ್ರೆ ಎಲ್ಲಾ ರಾಜಕಾರಣಿಗಳು ಕೂಡ ರಾಜೀನಾಮೆ ಕೊಟ್ಟು ವಿಧಾನಸೌಧ ಮುಂದೆ ನಿಂತ್ಕೋಬೇಕಾಗತ್ತೆ ಅಂತ ಹೇಳಿ ಮಾತಾಡಿದ್ರು. ಹಾಗೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಕೂಡ ಮಾತನಾಡಿದ್ರು. ಅದಕ್ಕೆ ಈಗ ಕುಮಾರಸ್ವಾಮಿ ಅವರು ಕೂಡ ಪ್ರತಿಕ್ರಿಯಿಸಿದ್ದಾರೆ. ರಾಜೀನಾಮೆ ಕೇಳಿಲ್ವಲ್ಲ ನಾನು. ಎಫ್ಐಆರ್ ಆಗಿರೋದಕ್ಕೆ ನಾನು ರಾಜೀನಾಮೆನೇ ಕೇಳಿಲ್ಲ. ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾನು ರಾಜೀನಾಮೆ ಕೇಳಿದ್ದೀನಿ. ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಹೇಗೆ ನಡೀತಾ ಇದೆ, ಈಗ ನಿನ್ನೆ ಮೊನ್ನೆ ನಡೆದಂಥ ಘಟನೆ, ಯಾವ ರೀತಿ ಅಧಿಕಾರಿಗಳ ಮುಖಾಂತರ ಸಾಕ್ಷಿಗಳನ್ನು ಇವತ್ತು ಸಂಪೂರ್ಣವಾಗಿ ನಾಶ ಮಾಡತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಹೇಳಿದ್ದೇನೆ, ಎಫ್ಐಆರ್ ಈಗ ನನ್ನ ಮೇಲೆ ಎಫ್ಐಆರ್ ಇದೆಯಪ್ಪ, ನಾನು ಎಷ್ಟು ಸಲ ಹೇಳಲಿ, ನನ್ನ ಮೇಲೆ ಹಾಕಿರೋ ಎಫ್ಐಆರ್ ಏನಿದೆ ನನ್ನ ಮೇಲೆ ಎಫ್ಐಆರ್ನಲ್ಲಿ? ಇಲ್ಲ ದುಡ್ಡು ತೊಗೊಂಡಿದ್ದೀನೋ, ಇಲ್ಲ ಸರ್ಕಾರದಿಂದ ಏನಾದರೂ ಫೇವರ್ ಮಾಡ್ಕೊಂಡಿದ್ದೀನೋ ನನಗೆ ಸ್ವಂತಕ್ಕೆ? ಏನಿದೆ ಇದರಲ್ಲಿ? ನಂದು ಅಡ್ಮಿನಿಸ್ಟ್ರೇಷನ್ ಡಿಸಿಷನ್ಗಳು. ಅದ್ರ ಮೇಲೆ ಕೆಲವರು ಪಾಪ ಏನೋ ಹೋಗಿದ್ದಾರೆ, ಕಷ್ಟಪಡ್ತಾ ಇದ್ದಾರೆ, 15 ವರ್ಷದ್ದು. ಇದೇನಿದೆ ಈ ಡಿಸಿಷನ್ ಏನು? ಇದು ಯಾರ ಕಳ್ಳಂಗೊಂದು ಪಿಳ್ಳೆನವ ಅಂತ ಬೇವೆ ಸಾಕ್ಷಿ ಅಂತಾರೆ. ಹಾಂ, ಮಾವಿನಕಾಯಿ ಬೇವಿನಕಾಯಿ ಸಾಕ್ಷಿ. ಇದನ್ನ ಇಟ್ಕೊಂಡು ರಕ್ಷಣೆ ಪಡ್ಕೊಳ್ಳೋದು ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ಗೌರವ ತರಲ್ಲ. ಕುಮಾರಸ್ವಾಮಿ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ, ಯಾಕಂದ್ರೆ ಇನ್ನೊಂದು ಎಫ್ಐಆರ್ ಮಾಡಬೇಕು ಅನ್ನೋ ಹೊರಟಿದ್ದಾರೆ ಈಗ. ನೋಡಿ, ಅದ್ರ ಬಗ್ಗೆ ನಿಮಗೆ ನಗುವಂತಲ್ವಾ? ಅದರ ಆ ಒಂದು ದೂರಿದೆಯಲ್ಲ, ಆ ದೂರನ್ನ ಯಾರಾದ್ರೂ ಅದು ವಾಸ್ತವಾಂಶ ಅಂತಾರೆ. ನೆನ್ನೆ ಮುಖ್ಯಮಂತ್ರಿಗಳು ಮಹಾತ್ಮ ಗಾಂಧೀಜಿಯವರ ಏನೋ ಒಂದು ನೆನ್ನೆಯ ದಿನದ ಜಯಂತಿ ಉತ್ಸವ ಆಚರಣೆ ಮಾಡ್ಬೇಕಾದ್ರೆ ಸಾಯಂಕಾಲ ಮಾಧ್ಯಮದ ಸ್ನೇಹಿತರುಗಳಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಭಾಷಣ ಏನು? ಇತ್ತೀಚೆಗೆ ಸುಳ್ಳು ವರದಿಗಳು ಭಾಳ ಬರ್ತಾ ಇದೆ, ಅದಕ್ಕೆ ಹೆಚ್ಚಿನ ಮಹತ್ವ ಕೊಡಬಾರದು ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳೇ. ಈಗ ಅದು ಎಂಥದ್ದು ನೆನ್ನೆದು ಒಂದೇನೋ ಈಗೇನೋ ಹೊಸದಾಗೇನೋ ಪಾಪ, ನಾನು ಮೊದಲನೇ ಪದೇ ಹೇಳ್ತೀನಿ, ಏನಾದರೂ ಹುಡುಕೋದಾದ್ರೂ ಸ್ವಲ್ಪ ಟಫ್ ಆಗಿರ್ತಕ್ಕಂಥ ಒಂದು ತೀರ್ಮಾನಗಳು ಮಾಡಿರ್ತಕ್ಕಂಥವ್ರು ಹುಡುಗ್ರಪ್ಪ. ಇಂಥವೆಲ್ಲ ಇಟ್ಕೊಂಡು ನಗುಪಾಟ್ಲಾಗಬೇಡಿ ಅಂತೀನಿ. ಇಂಥವನ್ನೆಲ್ಲ ಇಟ್ಕೊಂಬಿಟ್ಟು ಎಫ್ಐಆರ್ ಹಾಕಲೇಬೇಕು ಅಂತೇಳಿ ಯಾರ್ಯಾರ ಮೇಲೆ ಒತ್ತಡ ಹಾಕಿದಿರಿ ಕಳೆದ 2 ದಿವಸದಿಂದ? ಯಾಕೆ ಬಂತದು? ಈಗ ನಾನು ಅದೆಲ್ಲ ಹೇಳಲಿಕ್ಕೆ ಹೋದರೆ ಈಗ ಯಾರೋ ಒಬ್ಬ ವ್ಯಕ್ತಿ ಕೇಸ್ ಹಾಕಿದ್ದಾನಲ್ಲ, ಮೊದಲನೇ ಆರೋಪಿ ಯಾರು, ಎರಡನೇ ಆರೋಪಿ ಯಾರು? ಒಂದು ಕೇಸ್ನಲ್ಲಿ ಮೊದಲನೇ ಆರೋಪಿ ಅದು ಯಾರೋ ನೆನ್ನೆ ನನ್ನ ಮೇಲೇನೋ 50 ಕೋಟಿ. ನಾನು ಇನ್ನು ಚುನಾವಣೆಯಲ್ಲಿ ಅಭ್ಯರ್ಥಿ ಯಾರು ಅಂತಲೇ ತೀರ್ಮಾನ ಮಾಡಿಲ್ಲ ನಮ್ಮ ಪಕ್ಷದಿಂದ, ಇಲ್ಲ NDA ಇಂದ. ಕುಮಾರಸ್ವಾಮಿ ಅವರನ್ನ ಮುಗಿಸ್ಬೇಕು ಅನ್ನೋ ಟಾರ್ಗೆಟ್ ಯಾವುದು ಆಗಲ್ಲ. ಈ ಷಡ್ಯಂತ್ರಗಳು ಕುಮಾರಸ್ವಾಮಿನ ಏನು ಮಾಡೋಕ್ಕಾಗಲ್ಲ. ಕೊಡಬೇಕಾದಾಗ ಕೊಡ್ತೀನಿ ಬನ್ನಿ. ಸೊ ಇವತ್ತಿನ ಈ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಜಿಟಿ ದೇವೇಗೌಡರ ಒಂದು ಹೇಳಿಕೆ, ಜೊತೆಗೆ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಇವತ್ತಿನ ರಿಯಾಕ್ಷನ್, ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನ ಪಡಿತಾ ಹೋಗೋಣ. ನಮ್ಮ ಜೊತೆಗೆ ಮೈಸೂರಿನಿಂದ ರಾಮ್ ಜಾಯ್ನ್ ಆಗಿದ್ದಾರೆ, ಹಾಗೆ ಬೆಂಗಳೂರಿನಿಂದ ನಮ್ಮ ಪ್ರತಿನಿಧಿ ಪ್ರಮೋದ್ ಶಾಸ್ತ್ರಿ ಕೂಡ ಜಾಯ್ನ್ ಆಗಿದ್ದಾರೆ. ನಾವು ಮಾತಾಡ್ತಾ ಇದ್ದೀವಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಒಂದು ಬೆಳವಣಿಗೆಗಳು. ಇವತ್ತು ಕೆಲವೊಂದಷ್ಟು ಒಂದು ಸ್ಟೇಟ್ಮೆಂಟ್ಗಳೇನಿದೆ, ಜಿಟಿ ದೇವೇಗೌಡರು ಹಾಗೆ ಕುಮಾರಸ್ವಾಮಿ ಕೊಟ್ಟಂತಹ ಸ್ಟೇಟ್ಮೆಂಟ್, ಸಿಎಂ ಮಾತಾಡಿದಂಥ ರೀತಿ, ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನ ಪಡಿತಾ ಹೋಗೋಣ. ಮೊದಲಿಗೆ ರಾಮ್, ಇವತ್ತು ಮೈಸೂರಿನಲ್ಲಿ ಮಾತನಾಡಿದಂತಹ ಜಿಟಿ ದೇವೇಗೌಡರು ಕೆಲವೊಂದಷ್ಟು ವಿಚಾರಗಳನ್ನ ಏನು ವ್ಯಕ್ತಪಡಿಸಿದ್ರು, ಸಿಎಂ ಪರವಾಗಿ ಮಾತಾಡಿದ್ದು, ಕುಮಾರಸ್ವಾಮಿ ಅವರ ವಿರುದ್ಧನೇ ಹರಿಹಾಯ್ದಿರುವಂಥದ್ದು, ಇದೆಲ್ಲವನ್ನು ನೋಡ್ತಾ ಇದ್ರೆ ಯಾಕೆ ಜಿಟಿ ದೇವೇಗೌಡರು ಇವತ್ತು ಈ ಮಾತುಗಳನ್ನ ಆಡೋದಕ್ಕೆ ಏನ್ ಕಾರಣ ಅಂತ ಹೇಳಿ ಅನ್ಸುತ್ತೆ? ಅವರ ಮಾತುಗಳನ್ನ ವಿಶ್ಲೇಷಣೆ ಮಾಡೋದಾದ್ರೆ ರಾಮ್.
ರೆಹಮಾನ್, ಖಂಡಿತವಾಗಿಯೂ ವಿಶ್ವವಿಖ್ಯಾತ ನಾಡಹಬ್ಬ ದಸರೆಗೆ ಅಧಿಕೃತವಾದ ಚಾಲನೆ ಸಿಕ್ತು. ಈ ಒಂದು ಸಂದರ್ಭದಲ್ಲಿ ಎಲ್ಲರ ಮುಖದಲ್ಲೂ ಸಡಗರ ಸಂಭ್ರಮ ಮಾಡಿತ್ತು. ಆದರೆ ಸಿಎಂ ಸಿದ್ದರಾಮಯ್ಯ ಅವರು ಸ್ವಲ್ಪ ಉದಾಸವಾಗಿ ಇದ್ರು. ಆದರೆ ಚಾಮುಂಡೇಶ್ವರಿ ಕ್ಷೇತ್ರದ JDS ಶಾಸಕ GT ದೇವೇಗೌಡರ ಮಾತು ಅವರಿಗೆ ಒಂದು ರೀತಿಯಾದಂತಹ ಬಲವನ್ನ ಮತ್ತೆ ಮಂದಹಾಸವನ್ನ ಮೂಡಿಸಿದೆ ಅಂತ ಹೇಳ್ಬೋದು. ಇವತ್ತು ವೇದಿಕೆಯಲ್ಲಿ ಮಾತನಾಡಿದ ಬಹುತೇಕರು ಅಂದ್ರೆ ಉದ್ಘಾಟಕರಿಂದ ಹಿಡಿದು ಎಲ್ಲರೂ ಸಹ ಪ್ರಸ್ತುತ ಬೆಳವಣಿಗೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಸಮರ್ಥಿಸಿಕೊಳ್ಳುವಂಥದ್ದು, ಅವರ ಪರವಾಗಿ ಬ್ಯಾಟ್ ನೀಡುವಂತಹ ಕೆಲಸವನ್ನ ಮಾಡಿದ್ರು. ಅದರಲ್ಲೂ GT ದೇವೇಗೌಡರಂತೂ ಅಚ್ಚರಿಯ ಹೇಳಿಕೆಗಳನ್ನ ನೀಡಿದ್ರು. ಅದರಲ್ಲೂ ಪ್ರಮುಖವಾಗಿ HD ಕುಮಾರಸ್ವಾಮಿ ವಿರುದ್ಧನೇ ಹರಿಹಾಯ್ದಂತಹ GT ದೇವೇಗೌಡರು ಈ ರೀತಿಯಾಗಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೇಳ್ತಾ ಇರುವಂತಹ ವಿಚಾರ ಸರಿಯಲ್ಲ, ಕಾನೂನಲ್ಲಿ ಅವಕಾಶ ಇಲ್ಲ ಅಂತೇಳಿ ಇಂದಿನಿಂದಲೂ ಸಹ GT ದೇವೇಗೌಡರ ನಡೆ ಇದೇ ರೀತಿ ಆಗ್ತದೆ. ಅದಕ್ಕೆ ಯಾವುದೇ ರೀತಿಯ ಕಾರಣಗಳ ಅವಶ್ಯಕತೆ ಇರೋದಿಲ್ಲ ರೆಹಮಾನ್, ಯಾಕಂದ್ರೆ ಅವರ ನಿಲುವುಗಳು ಒಂದೊಂದು ರೀತಿ ಬದಲಾಗ್ತಾ ಇರ್ತದೆ. ಈ ಹಿಂದೆ ಸಹ ಇದೇ ರೀತಿಯಾದಂತಹ ವಾತಾವರಣವನ್ನ ಖುದ್ದು ಅವರೇ ನಿರ್ಮಾಣವನ್ನ ಮಾಡ್ಕೊಂಡಿದ್ರು. ತಮ್ಮ ಸ್ವಪಕ್ಷದ ವಿರುದ್ಧ ಹರಿಹಾಯ್ದುವಂಥದ್ದು ಮತ್ತೆ ವಿಪಕ್ಷದಲ್ಲಿರುವಂತವ್ರನ್ನ ಹೊಗಳುವಂತ ಕೆಲಸವನ್ನ ಮಾಡಿದ್ರು. ಅದರಲ್ಲೂ ಸಿದ್ದರಾಮಯ್ಯ ವಿರುದ್ಧ ಒಂದು ಹಂತದಲ್ಲಿ ಅವರೆಲ್ಲೋ JDS ಅನ್ನ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಹೊರಟೇ ಹೋಗ್ತಾರೆ. ಸಿದ್ದರಾಮಯ್ಯ ಅವರ ಜೊತೆ ಮಾತುಕತೆಗಳೆಲ್ಲ ಆಗಿದೆ ಅನ್ನೋ ಒಂದು ಹಂತಕ್ಕೆ ಹೋಗಿತ್ತು. ಅದೇ ಪ್ರೀತಿ, ಹಳೆಯ ಪ್ರೀತಿ ವಿಶ್ವಾಸಗಳಿಂದ ಇವತ್ತು ಅವರ ಮಾತುಗಳನ್ನಾಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ GT ದೇವೇಗೌಡರು ಮಾತನಾಡಿದಂಥದ್ದು ಖಂಡಿತವಾಗಿಯೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿಯ ಬಲವನ್ನು ತಂದುಕೊಟ್ಟಿದೆ. ಅದನ್ನ ಅವರು ಖುದ್ದು ಭಾಷಣದಲ್ಲಿ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲ, ಅಪರೂಪವಾಗಿ GT ದೇವೇಗೌಡರಿಗೆ ಭಾಷಣದಲ್ಲೇ ಬಹಿರಂಗವಾಗಿ ಧನ್ಯವಾದ ಹೇಳುವಂತ ಕೆಲಸವನ್ನು ಮಾಡಿದ್ರು. ಅದ್ರ ಜೊತೆಗೆ ಅಲ್ಲಿದ್ದಂತಹ ಕಾಂಗ್ರೆಸ್ನ ಸಚಿವರು, ಶಾಸಕರ ಒಂದು ರೀತಿಯಾದಂತಹ ಬೂಸ್ಟಪ್ ಅನ್ನ ಪಡ್ಕೊಂಡಿದ್ರು. ಭಾಷಣ ಮುಗಿಸಿ ವಾಪಸ್ ಆಗ್ತಾ ಇದ್ದಂತಹ GT ದೇವೇಗೌಡರಿಗೆ ಎಲ್ಲರೂ ಎದ್ದು ನಿಂತು ಗೌರವವನ್ನು ಸಲ್ಲಿಸೋದು ಅಷ್ಟೇ ಅಲ್ಲ, ಶೇಕ್ ಹ್ಯಾಂಡ್ ಮಾಡಿ ಒಳ್ಳೆ ಕೆಲಸವನ್ನು ಮಾಡಿದ್ರಿ ಅಂತೇಳಿ ಖುದ್ದು ಸಿದ್ದರಾಮಯ್ಯ ಅವರೇ GT ದೇವೇಗೌಡರನ್ನ ಪ್ರಶಂಸಿಸಿ ಸತ್ಯಮೇವ ಜಯತೆ, ಯಾಕಂದ್ರೆ ಮುಡಾದ ಸದಸ್ಯರಾದಂತಹ GT ದೇವೇಗೌಡರು ಸತ್ಯವನ್ನು ಹೇಳಿದ್ದಾರೆ ಅಂತ ಹೇಳಿದ್ರು. ಹೀಗಾಗಿ ಎಲ್ಲೋ ಒಂದು ಕಡೆ GT ದೇವೇಗೌಡರ ಈ ಒಂದು ಹೇಳಿಕೆ ಏನಿದೆ ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿದೆ. ಇದಕ್ಕೆ ಖಂಡಿತವಾಗಿ ಯಾವುದೇ ರೀತಿಯಾದಂತಹ ಕಾರಣಗಳಿರೋದಿಲ್ಲ. ಅವರ ನಿಲುವುಗಳು ಅಂದ್ರೆ ಸಿದ್ದರಾಮಯ್ಯ ಅವರ ಮೇಲೆ ಇದ್ದಂತಹ ಪ್ರೀತಿ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡಿಸಿದೆ. ರೆಹಮಾನ್, ಎಸ್ ರಾಮ್, ಹೋಲ್ಡ್ ನಾನು ಮಾತಾಡ್ತೇನೆ. ಹಾಗೆ ಪ್ರಮೋದ್, ಇವತ್ತಿನ ಸ್ಟೇಟ್ಮೆಂಟ್ಗಳನ್ನ ಬಹುಶಃ ನೀವು ಕೂಡ ಗಮನಿಸಿದಿರಿ. ಸಹಜವಾಗಿ ರಾಮ್ ಹೇಳ್ತಾ ಇದ್ರು, CM ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಮಂಕಾಗಿ ಕಾಣಿಸಿದ್ರು ಕೂಡ GT ದೇವೇಗೌಡರು ಮಾತಾಡೋದ ರೀತಿ ನೋಡಿ ಅವ್ರಿಗೂ ಕೂಡ ಒಂದು ರೀತಿ ಒಳ್ಳೆಯ ಒಂದು ಭಾವನೆಗಳು ಬಂದಿತ್ತು. ಹಾಗೆ ಅವರು ತುಂಬಾ ನಗ್ತಾನೆ ಮೇಲೆ ಮಾತನಾಡಿದ್ರು. ಹಾಗೆ ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ಗೆ ಬರೋದಾದ್ರೆ ಪ್ರಮೋದ್, ಬಹುಶಃ ನೀವು ಕೂಡ ಅದನ್ನ ಅಬ್ಸರ್ವ್ ಮಾಡಿದಿರಿ. ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳ್ತಾರೆ, ನಾನೆಲ್ಲೂ ಕೂಡ ರಾಜೀನಾಮೆಯನ್ನ ಕೇಳಿಲ್ಲ, ನಾನೇನು ಹೇಳದ್ನ FIR ಆದ ತಕ್ಷಣ ರಾಜೀನಾಮೆ ಕೊಡಬೇಕು ಅನ್ನುವಂಥ ಒಂದು ಮಾತು. ಹೌದು, ಅವರ ಈ ಇಡೀ ನಾವು ಇದನ್ನ ನೋಡ್ತಾ ಹೋದ್ರು ಕೂಡ ಅವರೆಲ್ಲೂ ಹೆಚ್ಚಾಗಿ ರಾಜೀನಾಮೆಗೆ ಡಿಮ್ಯಾಂಡ್ ಮಾಡಿರುವಂತದ್ದಾಗಲಿ ಅಥವಾ ಪಾದಯಾತ್ರೆ ಟೈಮ್ನಲ್ಲೂ ಕೂಡ ಬಹುಶಃ ನಿಮ್ಗೆ ನೆನಪಿರ್ಬೋದು ಪ್ರಮೋದ್, ನೀವು ಕೂಡ ಅಲ್ಲಿದ್ರಿ. ಆ ಟೈಮ್ನಲ್ಲೂ ಸ್ಟಾರ್ಟಿಂಗ್ ಅಲ್ಲಿ ಒಲವಿರಲಿಲ್ಲ ಕುಮಾರಸ್ವಾಮಿ ಅವರಿಗೆ ಇದ್ರ ಬಗ್ಗೆ ಪಾದಯಾತ್ರೆ ಮಾಡೋದಕ್ಕೆ. ಇದೆಲ್ಲವನ್ನೂ ನೋಡ್ತಾ ಇದ್ರೆ ಇದನ್ನ ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಪ್ರಮೋದ್, ಕುಮಾರಸ್ವಾಮಿ ಅವರ ಒಂದು ಸ್ಟ್ಯಾಂಡ್ ಬಗ್ಗೆ ಈ ಮೂಡ ಪ್ರಕರಣದಲ್ಲಿ, CM ಪ್ರಕರಣದಲ್ಲಿ? ರೆಹಮಾನ್, ವೆರಿ ಇಂಪಾರ್ಟೆಂಟ್ಲಿ ಈಗ ರಾಜೀನಾಮೆ ವಿಚಾರಕ್ಕಿಂತ ಹೆಚ್ಚಾಗಿ GT ದೇವೇಗೌಡರ ಹೇಳಿಕೆಯನ್ನು ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನುವಂಥ ಮಾತೇನಿದೆ ಸಹಜವಾಗಿ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ. ಅಫ್ಕೋರ್ಸ್ ಇವತ್ತು GT ದೇವೇಗೌಡರು ಯಾಕೆ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡಿರೋದನ್ನ ಸ್ವಲ್ಪ ಹಿನ್ನೆಲೆಯನ್ನು ಗಮನಿಸೋದಾದರೆ, ಕಳೆದ ಕೆಲ ತಿಂಗಳುಗಳಿಂದ ಪ್ರಮುಖವಾಗಿ ಯಾವಾಗ JDS ಪಕ್ಷದ ಶಾಸಕಾಂಗ ನಾಯಕನ ಆಯ್ಕೆ ಆಯಿತು ಆವತ್ತಿನಿಂದಲೂ ಕೂಡ GT ದೇವೇಗೌಡರು JDS ಜೊತೆಗೆ, ಅದರಲ್ಲೂ ಕೂಡ ಕುಮಾರಸ್ವಾಮಿ ಅವರ ಜೊತೆಗೆ ಒಂದು ರೀತಿಯ ಅಂತರವನ್ನು ಖಂಡಿತವಾಗ್ಲೂ ಕಾಯ್ಕೊಂಡಿದ್ದಾರೆ. ಹಿರಿಯರಿದ್ದಾರೆ, ಪಕ್ಷದಲ್ಲಿ ಸಾಕಷ್ಟು ಬಾರಿ ಗೆದ್ದು ಬಂದಿದ್ದಾರೆ, ಪಕ್ಷಕ್ಕೂ ಕೂಡ ಸಂಘಟನಾತ್ಮಕವಾಗಿ ಅವರು ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಹೀಗಿದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, JDSನ ಶಾಸಕಾಂಗ ಪಕ್ಷದ ನಾಯಕರಾಗಿ ನನ್ನನ್ನು ಆಯ್ಕೆ ಮಾಡ್ತಾರೆ ಅಂತ. ಯಾವಾಗ ಕುಮಾರಸ್ವಾಮಿ ಅವರು ಸಂಸದರಾಗಿ ದೆಹಲಿಗೆ ಹೋದರು, ಮಂತ್ರಿಯಾಗಿ ದೆಹಲಿಗೆ ಹೋದರು, ಅದಾದ ಬಳಿಕ JDSನ ಶಾಸಕಾಂಗ ಪಕ್ಷದ ನಾಯಕತ್ವ ತಮಗೆ ಸಿಗುತ್ತೆ ಅಂತ ಹೇಳಿದರು. ಆದರೆ ಆ ರೀತಿಯಂಥ ವಾತಾವರಣ ಕಂಡುಬರಲಿಲ್ಲ. ಬದಲಾಗಿ ಸುರೇಶ್ ಬಾಬು ಅವರಿಗೆ ಶಾಸಕಾಂಗ ಪಕ್ಷದ ಸ್ಥಾನವನ್ನು ನೀಡಲಾಯಿತು. ಅದಾದ ಬಳಿಕ ಇನ್ಫ್ಯಾಕ್ಟ್ ಈ JDS ಹಾಗೂ BJPಯ ಪಾದಯಾತ್ರೆಯಿಂದಲೂ ಕೂಡ ಒಂದು ರೀತಿ ಅಂತರವನ್ನು ಕಾಯ್ಕೊಂಡಿದ್ರು. ಅಂತಿಮವಾಗಿ ಸಮಾರಂಭದಲ್ಲಿ ಬಂದರು. ಇವತ್ತಿನಿಂದಲೂ ಕೂಡ ಈ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದಾರೆ. ಇವತ್ತು ಮುಖ್ಯಮಂತ್ರಿಗಳ ಜೊತೆಗೆ ವೇದಿಕೆಯನ್ನು ಹಂಚಿಕೊಳ್ತಾನೆ, ನೇರವಾಗಿ ಮುಖ್ಯಮಂತ್ರಿಗಳ ಪರವಾಗಿನೇ ಮಾತಾಡ್ರೆ ತಪ್ಪಾಗಲ್ಲ. ರಾಜೀನಾಮೆ ವಿಚಾರವೊಂದೆಲ್ಲ ಕುಮಾರಸ್ವಾಮಿ ಅವರ ಹೆಸರನ್ನು ಹೇಳ್ತಾ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡ್ತಾರಾ ಅನ್ನುವಂಥ ನೇರವಾಗಿ ಪ್ರಶ್ನೆ ಕೂಡ ಮಾಡಿದ್ರು. ಇಲ್ಲಿರುವಂಥದ್ದು ಕೇವಲ ರಾಜಕಾರಣ ಒಂದೇ ಅಲ್ಲ, ಕೇವಲ ರಾಜೀನಾಮೆ ವಿಚಾರ ಒಂದೇ ಅಲ್ಲ ರೆಹಮಾನ್. ಯಾಕೆಂದರೆ ರಾಜೀನಾಮೆ ವಿಚಾರವಾಗಿ ಕುಮಾರಸ್ವಾಮಿ ಅವರು ಕೂಡ ಹಿಂದೆ ನೀವೇ ಹೇಳಿದಾಗೆ ಬೇರೆ ಬೇರೆ ಹೇಳಿಕೆಗಳನ್ನು ಕೊಟ್ಟಿದ್ರು. ರಾಜೀನಾಮೆ ಕೇಳ್ತಾ ಇರುವಂಥದ್ದು ಈಗಾಗಲೇ ಅಧಿಕಾರ ದುರುಪಯೋಗದಿಂದ ನಾವು ಈ ರೀತಿಯಂಥ ಡಿಮ್ಯಾಂಡನ್ನು ಮಾಡ್ತಿದ್ದೀವಿ ಅಂತ ಕುಮಾರಸ್ವಾಮಿ ಅವರು ಅವರ ವಿಚಾರವನ್ನು, ಅವರ ಕಾರಣವನ್ನು ಮುನ್ನಿಡ್ತಾ ಇದ್ದಾರೆ. ಆದರೆ GT ದೇವೇಗೌಡರ ಕಾರಣವೇ ಬೇರೆ ಇದೆ. GT ದೇವೇಗೌಡರು ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ ಹಾಗೂ JDS ಪಕ್ಷದಿಂದ ನೋಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಸ್ವಲ್ಪ ಹತ್ತಿರ ಆಗ್ತಾ ಇದ್ದಾರೆ, JDSನಿಂದ ದೂರ ಆಗ್ತಾ ಇದ್ದಾರೆ. ರಾಜಕಾರಣದಲ್ಲಿ ಕಂಡುಬರ್ತಾ ಇರುವಂಥ ಸಂಪೂರ್ಣವಾದಂಥ ದೃಶ್ಯ. ಯಾಕೆ ನಾವು ನೋಡ್ತಾ ಇದ್ದೀವಿ, ಇದೇ ಮೊದಲಲ್ಲ, ಹಿಂದೆ ಕೂಡ ಸರ್ಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲೂ ಬೇರೆ ರೀತಿಯಂತ ಮಾತನಾಡಿದ್ರು. 2018 ಹಾಗೂ 2023 ಚುನಾವಣೆಗೂ ಮೊದಲು ಕೂಡ GT ದೇವೇಗೌಡರು ಬೇರೆ ರೀತಿಯಂತ ಮಾತನಾಡಿದ್ರು. ಅದಾದ ಬಳಿಕ ದೇವೇಗೌಡರು ಮನೆಗೆ ಹೋದ್ರು, ಆಮೇಲೆ JDSನಲ್ಲೇ ಮುಂದುವರೆದ್ರು. ಹೀಗಾಗಿ
ಕುಮಾರಸ್ವಾಮಿ ಹಾಗೂ ಜಿ ಟಿ ದೇವೇಗೌಡರ ನಡುವೆ, ಹಾಗೆ ಕುಮಾರಸ್ವಾಮಿ ಹಾಗೂ ಜಿ ಡಿ ದೇವೇಗೌಡರ ಆಪ್ತರ ನಡುವೆ, ಜಿ ಟಿ ದೇವೇಗೌಡರು ಹಾಗೂ ಜೆ ಡಿ ಎಸ್ನ ನಡುವೆ ಒಂದು ಅಂತರ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈ ಅಂತರವನ್ನು ಅವರು ರಾಜಕೀಯವಾಗಿ ಈ ಒಂದು ಕಾರ್ಯಕ್ರಮವನ್ನು ಅಥವಾ ರಾಜಕೀಯವಾಗಿ ಈ ಒಂದು ವೇದಿಕೆ ಏನಿದೆ, ದಸರಾ ವೇದಿಕೆಯನ್ನು ಬಳಸ್ಕೊಂಡು ಯಾವ ಮೆಸೇಜನ್ನು ಕೊಡಬೇಕಾಗಿತ್ತೋ, ಯಾರಿಗೆ ಕೊಡಬೇಕಾಗಿತ್ತೋ ಆ ಮೆಸೇಜನ್ನು ಜಿ ಟಿ ದೇವೇಗೌಡರು ಕೊಟ್ಟಿದ್ದಾರೆ. ಇದೇ ಕಾರಣಕ್ಕೋಸ್ಕರ ಪ್ರಮೋದ್, ಥ್ಯಾಂಕ್ ಯು ಪ್ರಮೋದ್. ಎಸ್